ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಚಂದನ ಪ್ರದೀಪ್ ಮೈಸೂರು ವ್ಲಾಗ್ಸ್. ನಾನು ನಿಮ್ಮ ಚಂದನ. ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ, ಸೊ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಗೌರಿ ಗಣೇಶ ಹಬ್ಬನ ಆಚರಿಸಿದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ನೋಡ್ತೀರಾ. ಸೊ ಹಬ್ಬ ಅಂದ್ರೇ ಹಬ್ಬದ ಪ್ರಿಪ್ರೇಷನ್ನು ತುಂಬಾ ಇರುತ್ತೆ ಅಂತಲೇ ಹೇಳ್ಬೋದು. ಆದರೆ ಹಿಂದಿನ ದಿನದಿಂದನೇ ಹಬ್ಬನ ಸ್ಟಾರ್ಟ್ ಆಗುತ್ತೆ ನಮಗೆ. ಯಾಕೆಂದರೆ ಹಬ್ಬದ ಪ್ರಿಪ್ರೇಷನ್ಗೆ ಏನೇನು ಬೇಕು ಅದನ್ನು ತಗೊಳ್ಳೋದೇ ಆಗೋಗುತ್ತೆ. ಸೊ ಹಾಗೆ ನಾನು ಕೂಡ ಹಬ್ಬಕ್ಕೆ ಏನೇನು ಬೇಕು ಅಂತ ತಗೊಳ್ಳೋಕ್ಕೆ ಅಂತ ಹಿಂದಿನ ದಿನವೇ ಹೋಗಿದ್ವಿ. ಸೊ ಹಬ್ಬಕ್ಕೆ ಬೇಕಾಗಿರುವಂತಹ ನಾನು ಬಾಳೆಕಂದಾಗಿರ್ಬೋದು, ಹಾಗೆ ಮೇನು ಗಣೇಶನ ತಗೋಬೇಕಾಗಿತ್ತು. ಸೊ ಪುಟ್ಟದ ಗಣೇಶನ ತಗೊಂಡು ಮನೆಗೆ ಕರ್ಕೊಂಡು ಬಂದ್ವಿ. ಸೊ ಈ ರೀತಿ ಮನೆಗೆ ನಾನು ಆರತಿ ಮಾಡಿ ಗಣೇಶನ ಹಾಗೆ ಗೌರಿನ ಕರ್ಕೊಂಡು ಬಂದ್ವಿ. ಸೊ ಈ ರೀತಿ ರಾತ್ರಿನೇ ನಾನು ಎಲ್ಲ ರೆಡಿ ಮಾಡಿಕೊಂಡು ಮಾರ್ನಿಂಗ್ ಬೆಳಗ್ಗೆ ಬೇಗನೆ ಎದ್ದು ನಾನು ರಂಗೋಲಿ ಎಲ್ಲ ಹಾಕಿ ಅದಕ್ಕೆ ಕಲರ್ ಎಲ್ಲ ಹಾಕಿದ್ದೆ. ಸೊ ಈ ರೀತಿ ಹಬ್ಬದ ದಿನ ನನಗೆ ರಂಗೋಲಿ ಬಿಡಿಸಿ ಕಲರ್ ಹಾಕೋದಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಈ ರೀತಿ ನಾನು ರಂಗೋಲಿ ಬಿಡಿಸಿದ್ದೆ. ಸೊ ನನ್ನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಈ ರೀತಿ ರಂಗೋಲಿ ಎಲ್ಲ ಹಾಕಿ ಹಬ್ಬಕ್ಕೆ ಏನು ದೇವರಿಗೆ ಏನೇನು ಬೇಕು ಸೊ ಆ ರೀತಿನೆಲ್ಲ ನಾನು ರೆಡಿ ಮಾಡ್ಕೊಂಡ್ವಿ. ಸೊ ನಾವು ಈ ಹಬ್ಬದ ದಿನ ನಾಗರತ್ತೆನೆ ಎರಿತೀವಿ. ಸೊ ಹಾಗಾಗಿ ಅದಕ್ಕೆ ರೆಡಿ ಮಾಡ್ಕೊಂಡ್ವಿ. ನಾನು ಹಬ್ಬದ ದಿನ ಈ ಸೀರೆನ ಉಟ್ಕೊಂಡಿದ್ವಿ, ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿನ. ಸೊ ಹಾಗಾಗಿ ಹಬ್ಬಕ್ಕೆ ನಾನು ಇಲ್ಲಿ ನಾಗರತ್ತೆನೆ ಏನು ಎರಿತೀವಿ ಅಂತ ಹೇಳಿದ್ವಿ. ಹಾಗಾಗಿ ಮನೇಲಿ ಮೊದಲು ಎಲ್ಲದನ್ನು ಪೂಜೆ ಎಲ್ಲ ಮಾಡಿ ಆಮೇಲೆ ನಾಗರತ್ತೆನೆ ಎರಿಯೋಣ ಅಂತ ಹೋದ್ವಿ. ನಾವು ಪ್ರತಿ ಸರಿ ಅಂದರೆ ಪ್ರತಿ ವರ್ಷವೂ ಕೂಡ ಈ ರೀತಿ ನಾವು ಗಣೇಶ ಹಬ್ಬದಲ್ಲಿ ನಾಗರತ್ತೆನೆ ಎರಿತೀವಿ. ಸೊ ಅಲ್ಲೇ ಅಂದರೆ ನಮ್ಮ ಮನೆ ಹತ್ರ ಸ್ವಲ್ಪ ದೂರದಲ್ಲಿ ಈ ರೀತಿ ಒಂದು ಉತ್ತಕ್ಕೆ ನಾವು ಈ ಥರ ಪೂಜೆಯನ್ನು ಮಾಡಿಕೊಂಡು ಬಂದ್ವಿ. ಎಲ್ಲ ಹಾಲು ತುಪ್ಪ ಎಲ್ಲ ಇರಿದು ನಾವು ಬೆಳಗ್ಗೆನೇ ಎದ್ದು ಬೇಗ ಎಲ್ಲ ಈ ರೀತಿಯ ನಾಗರ ಪೂಜೆನ ನಾವು ಮಾಡಿಕೊಂಡು ಬಂದ್ವಿ. ಸೊ ಈ ರೀತಿ ನಾವು ಪ್ರತಿ ವರ್ಷವೂ ಕೂಡ ಗಣಪತಿ ಹಬ್ಬದಲ್ಲಿ ನಾವು ಈ ರೀತಿ ನಾಗರತ್ತೆನೆ ಎರಿಯೋದನ್ನು ಮಾಡ್ತೀವಿ. ಸೊ ಹಾಗಾಗಿ ಬೇಗ ಇದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಗಣಪತಿ ಪೂಜೆಯನ್ನು ಮಾಡೋದಕ್ಕೆ ಬೇಗನೆ ಮನೆಗೆ ಬಂದ್ವಿ. ನೀವು ಕೂಡ ಯಾರಾದರೂ ಈ ಥರ ಹಬ್ಬದ ದಿನ ನಾಗರತ್ತೆನೆ ಎರೆದಿದ್ರೆ ನನಗೂ ಕೂಡ ಕಮೆಂಟ್ ಮಾಡಿ, ನಾವು ಮಾಡಿದ್ವಿ ಅಂತ. ಸೊ ನಾನು ಹಬ್ಬದ ದಿನ ಏನೇನೆಲ್ಲ ಅಡುಗೆ ಮಾಡಿದ್ದೆ ಅಂದರೆ ಗಣೇಶನಿಗೆ ಪ್ರಿಯವಾಗಿರುವಂತಹ ಕರಿಗಡುಬು ಮಾಡಿದ್ದೆ, ಹಾಗೆ ಕಡಲೆಕಾಳು ಉಸ್ಲಿ ಮಾಡಿದ್ದೆ, ಹಾಗೆ ಜೊತೆಗೆ ಕೋಸಂಬರಿ, ಅನ್ನ ಸಾರು, ಹಾಗೆ ಹಪ್ಪಳ. ಸೊ ಈ ರೀತಿ ನಾನು ಅಡುಗೆಗಳನ್ನ ಹಬ್ಬದಲ್ಲಿ ಮಾಡಿದ್ದೆ. ಹಬ್ಬದಲ್ಲಿ ಈ ಥರ ವಿಶೇಷವಾದ ಅಡುಗೆಗಳನ್ನ ಮಾಡೋಕ್ಕೂ ಕೂಡ ತುಂಬಾ ಇಷ್ಟ ನನಗೆ. ಸೊ ಚೆನ್ನಾಗಿರುತ್ತೆ ಈ ಥರ ಹಬ್ಬಗಳಲ್ಲಿ ನಾವು ವಿಶೇಷವಾದ ಏನು ಅಡುಗೆಗಳನ್ನ ಮಾಡಿಕೊಂಡು ತಿನ್ನೋದಕ್ಕೆ. ಸೊ ಹಾಗಾಗಿ ನಾನು ಕೂಡ ಈ ಥರದ್ದನ್ನೆಲ್ಲ ಮಾಡಿದ್ದೆ. ಸೊ ನೀವು ಹಬ್ಬದಲ್ಲಿ ಏನೇನೆಲ್ಲ ಅಡುಗೆನ ಮಾಡಿದ್ರಿ ಅಂತಲೂ ಕೂಡ ಕಮೆಂಟ್ ಮಾಡಿ. ಸೊ ಈ ಥರ ನಾನು ಹಬ್ಬದಲ್ಲಿ ಅಡುಗೆನೆಲ್ಲ ಮಾಡಿಬಿಟ್ಟು ಆಮೇಲೆ ದೇವರಿಗೆ ನೈವೇದ್ಯ ಮಾಡೋದಕ್ಕೆ ಅಂತ ಮತ್ತೆ ನಾನು ಇನ್ನೊಂದು ಸರಿ ಪೂಜೆ ಎಲ್ಲ ಮಾಡಿ ನೈವೇದ್ಯನ ಮಾಡಿದೆ. ನಮ್ಮ ಪಾಪುನ ಇಟ್ಕೊಂಡು ಈ ಥರ ಎಲ್ಲ ಮಾಡೋದು ಸ್ವಲ್ಪ ಕಷ್ಟನೇ, ಯಾಕಂದರೆ ಅವನಂತೂ ಸಿಕ್ಕಾಬಟ್ಟೆ ತುಂಬ ತುಂಟ. ಅವನ್ನ ನೋಡ್ಕೊಂಡು ಹಬ್ಬ ಮಾಡೋಕ್ಕೆ ಸಖತ್ ಕಷ್ಟ ಆಗುತ್ತೆ. ಯಾಕಂದರೆ ನಮ್ಮ ಮನೆಯವರು ಸ್ವಲ್ಪ ನನಗೆ ಹೆಲ್ಪ್ ಮಾಡೋದ್ರಿಂದ ಈ ಥರ ಎಲ್ಲ ನಾನು ಮಾಡ್ತೀನಿ. ಅವರು ಎಲ್ಲ ನನಗೆ ಪೂಜೆಗೆಲ್ಲ ಹೆಲ್ಪ್ ಮಾಡ್ತಾರೆ, ಜೊತೆಗೆ ಅವನ್ನ ನೋಡ್ಕೊಳ್ತಾರೆ ಸ್ವಲ್ಪ. ಹಾಗಾಗಿ ಈ ರೀತಿ ಎಲ್ಲ ನಾವು ಪೂಜೆ ಮಾಡಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಹಬ್ಬದ ದಿನ ನನಗೆ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋದ್ರೇ ನನಗೆ ಹಬ್ಬ ಕಂಪ್ಲೀಟ್ ಅಂತ ಅನಿಸೋದು. ಸೊ ಹಾಗಾಗಿ ನಾನು ನಮ್ಮ ಮನೆ ಹತ್ರ ಇರುವಂಥ ದೇವಸ್ಥಾನದಲ್ಲಿ ಗಣೇಶನ ಕೂರಿಸಿದ್ರು. ಸೊ ಹಾಗಾಗಿ ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ನಮ್ಮ ಪಾಪು ಅಂತೂ ದೇವಸ್ಥಾನಕ್ಕೆ ಕರ್ಕೊಂಡೋದ್ರೆ ಎಲ್ಲ ಅಲ್ಲಿರುವಂಥ ದೇವರುಗಳಿಗೆಲ್ಲ ಕೈ ಮುಗಿತಾ ಇರ್ತಾನೆ. ಸೊ ಅವನು ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಏನೋ ಓಡಾಡ್ಕೊಂಡಿರ್ತಾನೆ. ಅವನು ಅಲ್ಲೂ ಕೂಡ ಹಿಡಿಯೋದೇ ಆಗುತ್ತೆ ನಮಗೆ. ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದು ನಾವು ಹಬ್ಬದ ಊಟನೆಲ್ಲ ಮಾಡಿ ಸಂಜೆ ನಾವು ಮತ್ತೆ ಏನು ನಮ್ಮ ಏರಿಯಾದಲ್ಲಿ ಗಣೇಶನ ಅಂದರೆ
101 ಗಣೇಶನ ಕೂರಿಸಿದ್ರು. ಸೊ ಅಲ್ಲಿ ಹೋಗಿ ನೋಡ್ಕೊಂಬರೋಣ ಅಂತ ಈವ್ನಿಂಗ್ ನಾವೆಲ್ಲ ಹಬ್ಬನೆಲ್ಲ ಮುಗಿಸ್ಕೊಂಡು ಹಾಗೆ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಸಂಜೆ ಹೊರಟ್ವಿ. ಸೊ ಇಲ್ಲಿ 28ನೇ ವರ್ಷದ ಅಂಗವಾಗಿ ಇಲ್ಲಿ 101 ಗಣೇಶನ ಕೂರಿಸಿದ್ರು. ಸೊ ಇದನ್ನು ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು. ಸಂಜೆ ನಾವು ಹೋಗಿರೋದ್ರಿಂದ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ರು, ಅರೇಂಜ್ಮೆಂಟ್ಸು ಕೂಡ ತುಂಬ ಚೆನ್ನಾಗಿ ಮಾಡಿದರು. ಸೊ ಅದನ್ನು ನೋಡ್ಕೊಂಬರೋಣ ಅಂತ ಹೋದ್ವಿ. ಸೊ ಎಲ್ಲರೂ ಗಣೇಶ ಹಬ್ಬದಲ್ಲಿ 21 ಗಣೇಶ ಅಥವಾ 101 ಗಣೇಶ ಈ ರೀತಿ ನೋಡ್ಕೊಂಬರ್ತಾರೆ. ಸೊ ನಾವು ಕೂಡ ಯಾವ್ದಾದ್ರು ಗಣೇಶನ ಟೆಂಪಲ್ಗೆ ಹೋಗಿ ಹಾಗೆ ಗಣೇಶನ ನೋಡ್ಕೊಂಬರೋಣ ಅಂತ ಹೋದ್ವಿ. ಆಮೇಲೆ ಗೊತ್ತಾಯಿತು ಇಲ್ಲಿ 101 ಗಣೇಶನ ಇಟ್ಟಿದ್ದಾರೆ ಅಂತ. ಸೊ ಹಾಗಾಗಿ ಇಲ್ಲಿ ಬಂದು ನಾವು 101 ಗಣೇಶನ ನೋಡಿದ್ವಿ. ಸೊ ನೀವು ನೋಡ್ತಾ ಹೋಗಿ ಹೇಗಿದೆ, ಹೇಗೆಲ್ಲ 101 ಗಣೇಶನ ಇಟ್ಟಿದ್ದಾರೆ ಅಂತ. ಇಲ್ಲಿ 101 ಗಣೇಶನ ಒಂದೊಂದು ಗಣೇಶನ ಕೂಡ ಬೇರೆ ಬೇರೆ ರೀತಿಯಲ್ಲಿ ಇದೆ, ಹಾಗೆ ಬೇರೆ ಬೇರೆ ಸೈಜಲ್ಲೂ ಕೂಡ ಇದೆ ಅಂತಲೇ ಹೇಳ್ಬೋದು. ನೀವೇ ನೋಡ್ತಾ ಹೋಗಿ ಹೇಗೆಲ್ಲ ಇದೆ ಈ 101 ಗಣೇಶ ಅಂತ. ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ 101 ಗಣೇಶ ಅಂತ. ಸೊ ನಾವು ಈ ರೀತಿ 101 ಗಣೇಶನ ನೋಡಿ ನಮ್ಮ ಗಣೇಶ ಹಬ್ಬನ ಮುಗಿಸಿದ್ವಿ ಅಂತಲೇ ಹೇಳ್ಬೋದು. ಸೊ ನಾವು ಈ ಥರ ಹಬ್ಬನ ಆಚರಿಸಿದ್ವಿ. ಸೊ ನೀವು ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.